Hello, hi friends. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಮೀಶೋದಲ್ಲಿ ಕೆಲವೊಂದು ಬಟ್ಟೆಗಳನ್ನು ತರಿಸಿದೆ. ತುಂಬ ಚೆನ್ನಾಗಿದ್ವು. ಅದರಿಂದ ನಿಮಗೂ ನಾನು ತೋರಿಸೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ತಾ ಹೋಗಿ, ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ಟಾಪ್ ಎಷ್ಟು ಸೂಪರ್ ಆಗಿದೆ. ಈ ಟಾಪ್ ಬಂದ್ಬಿಟ್ಟು ಕಾಟನ್ ಆಗಿರುತ್ತೆ. ಸ್ಮೂತ್ ಕಾಟನ್ ಇದೆ, ಖಾದಿ ಕಾಟನ್ ಅಂತ ಹೇಳ್ತೀವಲ್ವ, ಆ ಥರ ಕಾಟನ್ ಇದು. ಅಲ್ಲಲ್ಲಿ ಫ್ಲವರ್ ಬಂದಿದೆ ನೋಡಿ, ಮೆರೂನ್ ಕಲರಲ್ಲಿ ಬಂದಿರುವಂಥ ಟಾಪ್ ಇದು. ಫ್ಲವರ್ ಅಲ್ಲಲ್ಲಿ ಬಂದಿರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸ್ಲೀವ್ ನೋಡಿ, 3-4 ಸ್ಲೀವ್ಸ್ ಇದೆ. ಅಲ್ಲೂ ಕೂಡ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ತರಿಸಲೇಬೇಡ ಅಂತ ಹೇಳಿ ಡೌಟಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿದೆ. ಕಾಟನ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡೆ. ಕೆಲವೊಂದು ಕಾಟನ್ ಟಾಪ್ಗಳನ್ನು ತರಿಸಿದ್ದೀನಿ, ಅವೆಲ್ಲ ನೀರಲ್ಲಿ ಹಾಕಿದ ತಕ್ಷಣವೇ ಎಲ್ಲ ಜೊಲ್ಡ್ ಆಗೋಯಿತು. ಆದರೆ ಈ ಟಾಪ್ ಬಂದುಬಿಟ್ಟು ತುಂಬ ಸ್ಮೂತ್ ಇದೆ. ಖಾದಿ ಕಾಟನ್ ಅಂತ ಹೇಳ್ತೀವಲ್ವ, ಆ ಥರ ಇದೆ. ನೀರಲ್ಲೂ ಹಾಕ್ಬೋದು ಅನಿಸುತ್ತೆ, ಏನು ಫ್ಲವರ್ಸ್ ಎಲ್ಲ ಹೋಗಲ್ಲ ಅನಿಸುತ್ತೆ. ಯಾಕಂತ ಅಂದರೆ ಅದು ಪೇಂಟ್ ಥರ ಏನೂ ಇಲ್ಲ, ಕಾಟನಲ್ಲೇ ಎಲ್ಲ ಮಿಕ್ಸ್ ಆಗಿರೋ ಥರ ಇದೆ ನೋಡಿ. ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಬುಟ್ಟ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಕ್ಕೊಂಡು ನೋಡೋಣ ಬನ್ನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಪ್ಲಾಜಾ ಮೇಲಾದರೂ ಹಾಕ್ಕೋಬೋದು, ಜೀನ್ಸ್ ಮೇಲಾದರೂ ಹಾಕ್ಕೋಬೋದು, ಅಥವಾ ನಾವೇನಾದರೂ ಅಂಬ್ರೆಲಾ ಮಿಡಿಗಳೇನಾದರೂ ಹಾಕ್ಕೊತಾ ಇದ್ದರೆ ಮಿಡಿಗಳ ಮೇಲೆ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಅಂಬ್ರೆಲಾ ಮಿಡಿಗಳನ್ನು ಹಾಕ್ತಾ ಇರ್ತೀನಿ, ಇಲ್ಲ ಪ್ಲಾಜಾನ ಹಾಕ್ತಾ ಇರ್ತೀನಿ. ಕ್ಲಾತ್ ಮಾತ್ರ ತುಂಬ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಡ್ರೆಸ್ಸನ್ನು ತೊಗೊಂಡಿದ್ದೀನಿ, ಬನ್ನಿ ನೋಡೋಣ ಅದು ಯಾವ ಥರ ಇದೆ ಅಂತ ಹೇಳಿ. ಇದು ಪ್ಲಾಜಾ ಮತ್ತು ಕುರ್ತಾ ಎರಡೂ ಇದೆ. ಶಾರ್ಟ್ ಕುರ್ತಾ ಬಂದಿರೋದು. ಇದು ಕೂಡ ಕಲರ್ ತುಂಬ ಚೆನ್ನಾಗಿದೆ. ಮತ್ತು ಸ್ಲೀವ್ಸ್ ಬಂದು 3/4 ಇದೆ. ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ, ಥ್ರೆಡ್ ವರ್ಕ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ವೈಟ್ ಥ್ರೆಡ್ಡಿಂದ ನೋಡಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ರಾಯನ್ ಕ್ಲಾತಲ್ಲಿ ಇರೋದು. ತುಂಬ ಚೆನ್ನಾಗಿ. ಮೀಶೋದಲ್ಲಿ ಜಾಸ್ತಿ ಕುರ್ತಾಗಳನ್ನು ನಾನು ತರಿಸಿರೋದು ಆ ಕ್ಲಾತಲ್ಲೇ ತರಿಸಿರೋದು. ಯಾಕಂತ ಅಂದರೆ ನಾವು ಎಷ್ಟು ಸಲ ಹಾಕಿದ್ರೂ ಆ ಕ್ಲಾತ್ ಏನು ಶೇಡ್ ಆಗೋದೇ ಇಲ್ಲ, ಕಲರ್ ಶೇಡ್ ಆಗಲ್ಲ. ಹಾಗೆ ಬಟ್ಟೆ ಹೇಗೆ ತೊಗೊಂಡಿರ್ತೀವಿ ಹಾಗೇನೇ ಇರುತ್ತೆ. ಕೆಲವೊಂದು ಡ್ರೆಸ್ಗಳು ತರಿಸಿದಾಗ ಪ್ಲಾಜಾ ಯಾವ ಥರ ಇರುತ್ತೆ ಅಂತ ಅಂದರೆ ನಾವು ಹಾಕ್ಕೊಂಡು 2ನೇ ಟೈಮಿಗೆ ಮತ್ತೆ ಹಾಕ್ಕೊಳ್ಳೋಕ್ಕೆ ಆಗೋದೇ ಇಲ್ಲ, ಆ ಥರ ಇರುತ್ತೆ. ಇದು ತುಂಬ ಕಂಫರ್ಟಬಲ್ ಆಗಿದೆ. ನಾನು ಹಾಕ್ಕೊಂಡು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ನಾವೇನಾದರೂ ಡ್ರೆಸ್ಗಳನ್ನು ತರಿಸ್ಬೇಕಾದ್ರೆ ನಾವು ಏನು ಸೈಜ್ ಇರುತ್ತೆ ಅದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾ ತರಿಸಿದ್ರೆ ನಾವು ಸ್ಟಿಚ್ ಮಾಡ್ಕೋಬೋದು. ಮತ್ತು ನಮಗೆ ಟೈಟ್ ಆದರೆ ನಾವು ಹೊಲಿಗೆನ ರಿಮೂವ್ ಮಾಡಿಕೊಂಡು ಹಾಕೋಬೋದು ಅಲ್ವಾ. ಅದರಿಂದ ನಾನು ಒಂದು ಸೈಜ್ ಎಕ್ಸ್ಟ್ರಾನೇ ತರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಡ್ರೆಸ್ ಹೇಗಿದೆ ಅಂತ ಹೇಳಿ ನಿಮಗೆ ನಾನು ಹಾಕ್ಕೊಂಡು ತೋರಿಸ್ತೀನಿ, ಹೇಗೆ ಕಾಣಿಸ್ತೀನಿ ಅಂತ ಹೇಳಿ. ನೋಡೋಣ ಬನ್ನಿ. ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ, ಹೇಗೆ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ. ಕಲರು ಕೂಡ ಹಾಗೇ ಇದೆ. ಅಷ್ಟೊಂದು ಕಡಿಮೆ ರೇಟಿಗೆ ಈ ಬಟ್ಟೆಗಳನ್ನು ಯಾರು ಕೊಡ್ತಾರೆ ಫ್ರೆಂಡ್ಸ್? ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ಈ ಬಟ್ಟೆಗಳು ಬೇಕು ಅಂತ ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಲಿಂಕ್ ಅಂತ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ನಿಮಗೂ ಬೇಕಾದರೆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಕೂಡ ತೊಗೊಳ್ಳಿ, ಓಕೆನಾ? ತುಂಬ ಚೆನ್ನಾಗಿದೆ. ಎಲ್ಲ ಸೈಜಲ್ಲೂ ಸಿಗುತ್ತೆ ಮತ್ತು ತುಂಬ ಕಡಿಮೆ ಬೆಲೆಗೆ. ಇಂಥ ಕಡಿಮೆ ಬೆಲೆಗೆ ಅಂಗಡಿಗಳಲ್ಲಿ ನಾವೇನಾದರೂ ಹೋಗ್ತೀವಂತ ಅಂದರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪ್ರಿಲ್ ಕೂಡ ಇದೆ, ಎಷ್ಟು ಚೆನ್ನಾಗಿದೆ. ಎಷ್ಟೇ ದಪ್ಪ ಇರೋರು ಕೂಡ ಹಾಕೋಬಹುದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮನೆಗಳಲ್ಲಿ ಕೂಡ ಈ ಡ್ರೆಸ್ಗಳನ್ನು ಹಾಕೋಬಹುದು, ಡೈಲಿ ಯೂಸಿಗೆ ಅಂತಲೇ ಹೇಳಿ ನಾನು ತರಿಸಿರೋದು. ಈಗ ಮನೆಯಲ್ಲಿ ಇರ್ತೀವಿ, ಈ ಡ್ರೆಸ್ಗಳನ್ನು ಹಾಕ್ಕೊಂಡಾಗ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಸಡನ್ನಾಗಿ ಇದೇ ಡ್ರೆಸ್ ಮೇಲೆ ಹೋಗಿಬಿಡ್ಬೋದು. ಯಾಕಂತ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಕಂಫರ್ಟಬಲ್ ಕೂಡ ಇದೆ. ಅದರಿಂದ ಹೇಳ್ತಾ ಇರೋದು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಹೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಕೂಡ ಈ ಡ್ರೆಸ್ಸನ್ನು ತಗೊಳ್ಳಿ. ಹಾಗೆ ಚಾರ್ವಿಗೆ ನಾನು ಒಂದು ಟಾಪ್ನ ತರಿಸಿದ್ದೆ. ಚಾರ್ವಿಗೆ ಕೂಡ ಹಾಕಿ ತೋರಿಸಿದ್ದೀನಿ, ಅದು ಹೇಗೆ ಕಾಣಿಸ್ತಿದೆ ಅವಳಿಗೆ ಅಂತ ಹೇಳಿ. ಮುಂದೆ ವಿಡಿಯೋ ನೋಡ್ತಾ ಹೋಗಿ. ನಾವು ಶಾಪ್ಗಳಲ್ಲೂ ಹೋಗಿ ಇಂಥ ಒಳ್ಳೆ ಬಟ್ಟೆಗಳನ್ನು ತೊಗೊತೀವಂತ ಅಂದರೆ ಆರಿಸಿ ಸಾಕಾಗಿ ಮತ್ತು ಯಾವುದೋ ಒಂದು ತೊಗೊಂಡು ಬಂದುಬಿಡ್ತೀವಿ. ಆದರೆ ಮೀಶೋದಲ್ಲಿ ಮನೆಯಲ್ಲೇ ಕೂತ್ಕೊಂಡು ನೋಡಿ, ಫೋಟೋ ನೋಡಿ ತರಿಸಿರೋ ಬಟ್ಟೆಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಮೀಶೋದಲ್ಲಿ ಫಸ್ಟೆಲ್ಲ ಯಾಮಾರಿದ್ದೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಮೀಶೋದಲ್ಲಿ ಒಳ್ಳೆ ಪ್ರಾಡಕ್ಟ್ಗಳು ಕೊಡ್ತಾ ಇದ್ದಾರೆ. ಬನ್ನಿ, ಈಗ ಚಾರ್ವಿ ಹಾಕಿದ್ದಾಳೆ ಈ ಡ್ರೆಸ್ಸನ್ನು, ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ ನೋಡೋಣ. ಅವಳು ವೈಟ್ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ತರಿಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲೂ ಕಲರ್ಸ್ ಇರ್ತವೆ,
ಬಟ್ ನನಗೆ ಬೆಸ್ಟ್ ಅನಿಸಿದ್ದು ಬ್ಲ್ಯಾಕ್ ಕಲರೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತರಿಸಿದೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅವಳಿಗೆ. ಹಾಗೆ ಇದು ಬಂದ್ಬಿಟ್ಟು ಸ್ಟ್ರೆಚಬಲ್ ಇರುತ್ತೆ. ಚಾರುವಿಗೆ ಈ ಥರ ಡ್ರೆಸ್ಗಳು ತರಿಸ್ಬಿಟ್ಟು ಅವಳಿಗೆ ಹಾಕ್ಕೊಂಡು ಶೋ ಮಾಡ್ಲಿಕ್ಕೆ ಹೇಳಬೇಕು. ತುಂಬ ಚೆನ್ನಾಗಿ ಮಾಡ್ಲಿಂಗ್ ಮಾಡ್ತಾಳೆ. ಮತ್ತು 2 ಬ್ಲೌಸ್ಗಳನ್ನು ತರಿಸಿದೆ ಫ್ರೆಂಡ್ಸ್. ನೋಡಿ, ಯಾವುದಾದ್ರೂ ನಾರ್ಮಲ್ ಸೀರೆಗಳಿಗೆ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ಅಂತ ಹೇಳಿ ಹಾಫ್ ಸ್ಲೀವ್ಸ್ ಇರುವಂತಹ ಬ್ಲೌಸ್ಗಳನ್ನು ತರಿಸಿದ್ದೆ. ತುಂಬ ಚೆನ್ನಾಗಿದ್ದಾವೆ, ತುಂಬ ಸ್ಮೂತ್ ಆಗಿದ್ದಾವೆ. ಈ ಬ್ಲೌಸ್ಗಳು ಸ್ಟ್ರೆಚಬಲ್ ಇರುತ್ತೆ. ನಾರ್ಮಲ್ ಸ್ಯಾರಿಗಳಿಗೆ ತುಂಬ ಮ್ಯಾಚ್ ಆಗುತ್ತೆ. ನನಗೆ ಪಿಂಕ್ ಬೇಕಾಗಿತ್ತು ಮತ್ತು ಬ್ಲ್ಯಾಕ್ ಕಲರ್ ಬೇಕಾಗಿತ್ತು. ತುಂಬ ಬ್ಲೌಸ್ಗಳನ್ನು ಮೀಶೋದಿಂದನೇ ತರಿಸಿರೋದು. ಎಲ್ಲ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ಗಳನ್ನು ತರಿಸಿರೋದು. ಎಲ್ಲ ಫುಲ್ ಸ್ಲೀವ್ಸ್ ಬ್ಲೌಸ್ಗಳನ್ನು ತರಿಸಿದ್ದೆ. ಈ ಸಲ ಹಾಫ್ ಸ್ಲೀವ್ಸನ್ನು ತರಿಸೋಣ ಅಂತ ಹೇಳಿ 2 ಬ್ಲೌಸ್ಗಳನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ. ಪಿಂಕ್ ಬ್ಲೌಸ್ ಕೂಡ ಅದೇ ಥರ ಇದೆ, ತುಂಬ ಚೆನ್ನಾಗಿದೆ. 2 ಬ್ಲೌಸು ಚೆನ್ನಾಗಿ ಬಂದಿದ್ದಾವೆ. ನಮಗೆ ಯಾವ ಸೈಜ್ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಶಾಪಿಂಗ್ ಮಾಡ್ಬೋದು. ಎಲ್ಲ ವೆರೈಟೀಸ್ ಬ್ಲೌಸ್ಗಳು ಇರ್ತವೆ ಮತ್ತು ಎಲ್ಲ ವೆರೈಟೀಸ್ ಡ್ರೆಸ್ ಆಗಿರ್ಬೋದು. ಪ್ರತಿಯೊಂದು ಐಟಮು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ನೀವು ಕೂಡ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಪ್ರೋತ್ಸಾಹ ಕೊಡ್ತಾ ಹೋಗಿ, ಓಕೆನಾ.